ಶಿವರಾತ್ರಿ ಹಬ್ಬದ ಪ್ರಯುಕ್ತ ಉಂಡೆಗಳು ಮಾಡೋಣ. ಕಡಲೆ ಉಂಡೆ. ಮೊದಲಿಗೆ ಕಡಲೆ ಬೀಜ, ಕೊಬ್ಬರಿ, ಏಲಕ್ಕಿ, ಲವಂಗ, ಬೆಲ್ಲ. ಕಡಲೆ ಬೀಜ ಹುರ್ಕೊಳ್ಳೋಣ. ಕಡಲೆ ಹುರಿಯೋದು ಬೇಡ, ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಕಡಲೆ ಉಂಡೆ ಅಂತಾರೆ, ಟೊಮಟ ಅಂತಾರೆ, ಟೊಮಟದ ಉಂಡೆ ಅಂತಾರೆ, ನಾವು ಉಂಡೆಗಳು ಅಂತೀವಿ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಸಿಪ್ಪೆ ತೆಗಿತಾ ಇದ್ದೀನಿ. ಈಗ ಕಡಲೆನ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡಿರುವಂಥ ಕಡಲೆ ಬೀಜದ ಪೌಡ್ರು, ಕಡಲೆ ಪೌಡ್ರ್ ಮಾಡ್ಕೊತೀನಿ. ಈಗ ಕೊಬ್ಬರಿ ತುರಿ, ಒಣ ಶುಂಠಿ ಪೌಡ್ರು, ಏಲಕ್ಕಿ, ಲವಂಗನ ಕಡಲೆಯಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸಪ್ರೇಟಾಗಿ ಏನು ಮಾಡೋಕ್ಕೋಗಿಲ್ಲ, ಅದ್ರ ಜೊತೆಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊತಾ ಇದ್ದೀನಿ. ಪಾಕನ ಇವಾಗ ಪೌಡ್ರಿಗೆ ಹಾಕಂತ ಇದ್ದೀನಿ. ಒಂದೇ ಸರಿ ಅಷ್ಟು ಹಾಕಬಾರ್ದು. ಪಾಕನ ಸ್ವಲ್ಪ ಹಾಕೊಂಡು ಉಂಡೆ ಕಟ್ಟಬೇಕು. ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೋಬೇಕು. ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ. ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಅಂತ ಇದ್ದೀನಿ. ಶಿವರಾತ್ರಿ ಹಬ್ಬದ ವಿಶೇಷ ಉಂಡೆಗಳು ರೆಡಿಯಾಗಿದೆ. ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.